ನನ್ನ ಮನಸ್ಸಿನಲ್ಲಾಗುತ್ತಿರುವ ಆತಂಕಕ್ಕೆ ಸಮಾಧಾನವನ್ನು ಹೇಳುವಿರಾ? ಮಹಾರಾಜ, ವೇಗವಾಗಿ ಹೋಗುತ್ತಿದ್ದ ರಥವನ್ನು ನಿಲ್ಲಿಸಿ ಕೆಲ ಕಾಲ ವಿಶ್ರಾಂತಿ ಪಡೆಯೋಣ ಎಂದು ನೀನು ಹೇಳಿದಾಗಲೇ ನಿನ್ನ ಮನಸ್ಸಿನಲ್ಲಿ ಏನೋ ಕೋಲಾಹಲ ಉಂಟಾಗಿದೆ ಎಂದು ನನಗನ್ನಿಸಿತು. ಹೇಳು ಮಹಾರಾಜ, ನಿನ್ನ ಮನಸ್ಸಿನ ಕಳವಳಕ್ಕೆ ಕಾರಣವೇನು? ಮಹರ್ಷಿಗಳೇ, ಕಾಡು ಮೃಗಗಳು ರಥವನ್ನು ಪ್ರದಕ್ಷಿಣೆ ಹಾಕಿ ಹೋಗಿವೆ. ರಥದ ಸುತ್ತಲೂ ಭಯಂಕರವಾದ ಪಕ್ಷಿಗಳ ಚೀರಾಟ ಕೇಳಿ ಬರುತ್ತಿದೆ. ಇದಕ್ಕೆ ಕಾರಣವೇನು? ಇದನ್ನು ಕೇಳುತ್ತಿದ್ದರೆ ನನ್ನ ಹೃದಯ ಕಂಪಿಸುತ್ತಿದೆ, ಮನಸ್ಸು ಕಳವಳಗೊಂಡಿದೆ. ಮಹಾರಾಜ, ಪ್ರಯಾಣದಲ್ಲಿದ್ದಾಗ ಪಕ್ಷಿಗಳು ಜೋರಾಗಿ ಚೀರುವುದು, ಮೃಗಗಳು ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗುವುದು, ಈ ಎರಡು ಶಕುನಗಳ ಫಲವನ್ನು ನಿನಗೆ ಹೇಳುತ್ತೇನೆ ಕೇಳು. ಆಕಾಶದಲ್ಲಿ ಹಾರಾಡುತ್ತಾ ಪಕ್ಷಿಗಳು ಜೋರಾಗಿ ಚೀರಾಡಿದರೆ ಅದು ಅಪಾಯ ಎಂದು ತಿಳಿಯಬೇಕು. ಹಾಗೆಯೇ ಮೃಗಗಳು ಪ್ರದಕ್ಷಿಣೆ ಹಾಕಿ ಮುಂದೆ ಹೋದರೆ ಆ ಅಪಾಯವು ತನ್ನಂತೆಯೇ ಪರಿಹಾರವಾಗುವುದು ಎಂದು ತಿಳಿಯಬೇಕು. ಹಾಗಾಗಿ ನೀನು ಕಳವಳ ಪಡಬೇಕಾದ ಅವಶ್ಯಕತೆ ಇಲ್ಲ ಮಹಾರಾಜ. ಕೆಲ ಕಾಲ ಇಲ್ಲೇ ತಂಗಿದ್ದು ವಿಶ್ರಾಂತಿ ಪಡೆದು ನಂತರ ಪ್ರಯಾಣವನ್ನು ಮುಂದುವರಿಸಬಹುದು. ಹಾಗೇ ಆಗಲಿ ಮಹರ್ಷಿ. ಮಹರ್ಷಿಗಳೇ, ಪಕ್ಷಿಗಳ ಅರಚಾಟ ಆಪತ್ತಿನ ಸೂಚನೆ ಎಂದು ಹೇಳಿದಿರಿ. ಈಗ ಹೀಗೆ ಬೀಸುತ್ತಿರುವ ಬಿರುಗಾಳಿಯನ್ನು ನೋಡಿದರೆ ಯಾವುದೋ ಆಪತ್ತು ಎದುರಾಗುತ್ತಿದೆ ಎಂದೆನಿಸುತ್ತದೆ. ದಯವಿಟ್ಟು ಮಂಗಳಕರವಾದ ಕಲ್ಯಾಣವನ್ನು ಮುಗಿಸಿಕೊಳ್ಳುತ್ತಿರುವ ನಮಗೆ ಯಾರಿಂದ ಈ ಆಪತ್ತು ಒದಗಿ ಬರುತ್ತಿದೆ? ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿಸಿ. ಯಾವ ಜಮದಗ್ನಿಯ ಹೆಸರು ಕೇಳಿದರೆ ದೇವತೆಗಳೆಲ್ಲ ವಂದಿಸಿ ತಲೆಬಾಗುತ್ತಿದ್ದವೋ, ಯಾವ ಜಮದಗ್ನಿಯ ದರ್ಶನ ಪಡೆದರೆ ತಾವು ಪುನೀತರಾದವು ಎಂದು ಸಾಷ್ಟಾಂಗ ಎರಗುತ್ತಿದ್ದವೋ, ಯಾವ ಜಮದಗ್ನಿಯು ಕೋಪದಿಂದ ಹೂಂಕರಿಸಿದರೆ ಅಸುರರ ಅಟ್ಟಹಾಸವು ಅಡಗಿ ಹೋಗುತ್ತಿತ್ತೋ ಅಂಥ ಮಹಾ ತಪಸ್ವಿ ಪರಮಜ್ಞಾನಿಯಾದ ನನ್ನ ತಂದೆ ಕ್ಷತ್ರಿಯನೊಬ್ಬನ ದುರಾಸೆ ದುರಹಂಕಾರಕ್ಕೆ ಈ ರೀತಿ ಕೊಲೆ ಆಗಿರುವುದನ್ನು ನೋಡಿದರೆ ಓಹ್, ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಯಾರಿಗೂ ಕೇಡನ್ನು ಬಯಸದ, ಯಾರನ್ನು ನೋಯಿಸದ, ಆತಿಥ್ಯ ಆದರಗಳಿಗೆ ಹೆಸರಾದ ಧರ್ಮ ಕರ್ಮ ನಿಷ್ಠನಾದ ದುರ್ವಿಜನನ್ನು ಈ ರೀತಿ ಕೊಲೆ ಮಾಡಿರುವುದು ಓಹ್, ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ.
ಸಾಧ್ಯವಾಗುತ್ತಿಲ್ಲ. ಕ್ಷಾತ್ರ ತೇಜಸ್ಸಿನ ಅಹಂಕಾರದಿಂದ ಅನ್ಯಾಯವಾಗಿ ಆಕ್ರಮಣ ಮಾಡಿ ಕೊಲ್ಲಲು ಅವನ ಕ್ಷಾತ್ರ ಮದವೇ ಕಾರಣ. ಆ ಮದವನ್ನು ಇಳಿಸಲು ನಾನು ಕಾರ್ತ್ಯವೀರನನ್ನು ಕೊಂದು ಇಡೀ ಭೂಮಂಡಲವನ್ನೆಲ್ಲ ಸುತ್ತಿ ಭೂಲೋಕದಲ್ಲಿರುವ ಕ್ಷತ್ರಿಯರನ್ನು ನಿರ್ನಾಮ ಮಾಡುತ್ತೇನೆ. ನನ್ನ ತಂದೆಯನ್ನು 21 ಬಾರಿ ಘಾಸಿಗೊಳಿಸಿದ್ದಕ್ಕೆ 21 ಬಾರಿ ಭೂಮಂಡಲ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಸಂಹಾರಕ್ಕೆ ಮುಂದಾಗುತ್ತೇನೆ. ಮಹಾರಾಜ, ಈ ಅಪಶಕನಗಳು, ಈ ಬಿರುಗಾಳಿ ಕಂಪನಿಗಳಿಗೆ ಕಾರಣ ಜಮದಗ್ನಿಯ ಪುತ್ರ ಪರಶುರಾಮ. ಏನಂದ್ರಿ? ಪರಶುರಾಮರೇ? ಅವರಿಂದ ನಮಗೇಕೆ ತೊಂದರೆ? ಪರಶುರಾಮನ ಇತ್ತಲೇ ಧಾವಿಸಿ ಬರುತ್ತಿರುವುದು ಬೆಂಕಿ ಸಮೀಪಿಸುತ್ತಿದ್ದಂತೆ ಅದರ ಕಾವು ನಮಗೆ ಅನುಭವವಾದಂತೆ ಪರಶುರಾಮನ ಆಗಮನವನ್ನು ಸೂಚಿಸುತ್ತಿದೆ. ಮಹರ್ಷಿಗಳೇ, ಪರಶುರಾಮರು 21 ಬಾರಿ ಭೂಮಂಡಲವನ್ನು ಸುತ್ತಿ ತನಗೆದುರಾದ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡುತ್ತಾ ಅವರಿಂದ ವಶಪಡಿಸಿಕೊಂಡ ಭೂಮಿಯನ್ನು ಅಗಸ್ತ್ಯರಿಗೆ ದಾನ ಮಾಡಿ ಇನ್ನೆಂದೂ ತಾನು ಶಸ್ತ್ರಾಸ್ತ್ರವನ್ನು ಮುಟ್ಟುವುದಿಲ್ಲ, ಕ್ಷತ್ರಿಯರನ್ನು ಸಂಹಾರ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ ಮೇಲೆ ಇನ್ನೇಕೆ ಭಯವನ್ನುಂಟು ಮಾಡುವಂತೆ ಬರುತ್ತಿದ್ದಾರೆ? ಇದಕ್ಕೆ ಕಾರಣವು ಅವನ ಆಗಮನದಿಂದ ನಿನಗೆ ತಿಳಿಯುವುದು. ಅಯ್ಯೋ, ಇದೆಂತಹ ವಿಪತ್ತು! ಪರಶುರಾಮನ ಹೆಸರನ್ನು ಕೇಳಿದಾಗಲೆಲ್ಲ ಪ್ರಭುಗಳು ಮರು ವಿವಾಹಕ್ಕೆ ಮೊರೆ ಹೋಗುತ್ತಿದ್ದನ್ನೇ ನನ್ನಿಂದ ಸಹಿಸಲಾಗುತ್ತಿರಲಿಲ್ಲ. ಈಗ ಮಕ್ಕಳ ವಿವಾಹವನ್ನು ಮುಗಿಸಿಕೊಂಡು ಬರುವಾಗ ಆ ಪರಶುರಾಮ ಎದುರಾಗಿ ನಮ್ಮನ್ನೇಕೆ ಕಾಡಬೇಕು? ಅವರಿಗೆ ನಮ್ಮಿಂದಾದ ಅನ್ಯಾಯವಾದರೂ ಏನು? ಯಾರೋ ಕ್ಷತ್ರಿಯರು ಮಾಡಿದ ಅನ್ಯಾಯಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ನಿರ್ನಾಮ ಮಾಡಿ ಉತ್ತಮರಿಗೂ ತೊಂದರೆ ಕೊಡುವುದು ಅನ್ಯಾಯ. ಯಾವುದು ನ್ಯಾಯ, ಯಾವುದು ಅನ್ಯಾಯ ಎಂದು ವಿಮರ್ಶೆ ಮಾಡಲು ಇದು ಸಮಯವಲ್ಲ. ಈಗ ತಾನೇ ಪುತ್ರನನ್ನು ಸೊಸೆಯನ್ನು ಕರೆದುಕೊಂಡು ಬರುತ್ತಿರುವ ನಮಗೆ ಪರಶುರಾಮನಿಂದ ಯಾವ ತೊಂದರೆಯೂ ಆಗದಿದ್ದರೆ ಅಷ್ಟೇ ಸಾಕು. ಆಗೋದಿಲ್ಲ ಅತ್ತೆಯವರೇ, ಯಾವ ತೊಂದರೆಯೂ ಆಗೋದಿಲ್ಲ. ಚಿಂತಿಸಬೇಡಿ. ಮಹಾಪರಾಕ್ರಮಿಯಾದ ತಮ್ಮ ಪುತ್ರನಿರುವಾಗ ಯಾವ ಅನ್ಯಾಯವು, ಯಾವ ಕೇಡು ಯಾರಿಂದಲೂ ಆಗುವ ಸಾಧ್ಯವಿಲ್ಲ. ಸೀತೆ, ನನ್ನ ಹತ್ತಿರ ಬಾ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಮಾತು ಸತ್ಯವಾಗಲಿ. ನೋಡಿದಿರಾ ದೇವತೆಗಳೇ ಈ ವಿಚಿತ್ರವನ್ನು? ಈಗ ತಾನೇ ಸೀತಾರಾಮರ ಲೋಕೋತ್ತರ ಕಲ್ಯಾಣವನ್ನು ಕಂಡು ಆನಂದಿಸಿದಿರಿ. ಆದರೆ ಕಲ್ಯಾಣವನ್ನು ಮುಗಿಸಿ ಹಿಂದಿರುಗುತ್ತಿರುವ ದಶರಥನ ಪರಿವಾರಕ್ಕೆ ಕಾಡ್ಗಿಚ್ಚು ಎದುರಾದಂತೆ ಕೊಡಲಿ ರಾಮ ಎದುರಾಗಿದ್ದಾನೆ. ಒಂದೆಡೆ ರಘುವಂಶದಂತಹ ಕ್ಷಾತ್ರಕುಲದ ಮಹಾಪರಾಕ್ರಮಿ ದಶರಥ ರಾಮ, ಇನ್ನೊಂದೆಡೆ ಇಡೀ ಕ್ಷತ್ರ ಕುಲವನ್ನೇ ಧ್ವಂಸಗೊಳಿಸಿದ ಪರಶುರಾಮ. ವಿವಾಹದ ಮಂಜುಳ ನಿನಾದವು ಇನ್ನು ಕಿವಿಯಲ್ಲಿ ಗುಯ್ಗುಡುತ್ತಿರುವಾಗಲೇ ಸಮರದ ರಣಕಹಳೆ ಮೊಳಗಿದಂತಾಗುತ್ತಿದೆ. ಮುನೀಂದ್ರ, ಶ್ರೀನಾರಾಯಣ ರೂಪವಾದ
ರಾಮ ಪರಶುರಾಮ. ಈ ಪರಿಯ ಮುಖಾಮುಖಿಯಲ್ಲಿ ಎಂತಹ ವಿಲಕ್ಷಣ ಘಟನೆ ನಡೆಯುವುದೋ ಎಂದು ಅನ್ನಿಸುತ್ತಿದೆ. ನಿನ್ನಂತೆಯೇ ನಾನು ಕಾತರನಾಗಿ ನೋಡುತ್ತಿದ್ದೇನೆ ದೇವೇಂದ್ರ. ಅಗೋ ಅಗೋ ನೋಡು, ಶ್ರೀರಾಮ ಪರಶುರಾಮರ ಬಳಿ. ಮಹಾವೀರ ಭಾರ್ಗವರಾಮ, ನಾನೀಗ ನನ್ನ ಪುತ್ರರ ವಿವಾಹವನ್ನು ನೆರವೇರಿಸಿ ಅಯೋಧ್ಯೆಗೆ ಮರಳುತ್ತಿದ್ದೇನೆ. ನನಗೆ ಗೊತ್ತಿದೆ. ಬ್ರಹ್ಮಶ್ರೀ ವಶಿಷ್ಠರಿಗೆ ನನ್ನ ನಮನಗಳು. ನಾನೀಗ ನನ್ನ ಹೆಸರಿನ 2 ಅಕ್ಷರಗಳನ್ನು ತನ್ನದಾಗಿಸಿಕೊಂಡಿರುವ ರಾಮನೊಡನೆ ಮಾತನಾಡಲು ಬಂದಿದ್ದೇನೆ. ಭಾರ್ಗವರಾಮ, ರಾಮನಿನ್ನೂ ಚಿಕ್ಕವನು. ಇದೀಗ ತಾನೇ ಅವನಿಗೆ ವಿವಾಹವಾಗಿದೆ. ಸಾಕು, ನಿಲ್ಲಿಸು. ನಾನೀಗ ರಾಮನೊಡನೆ ಮಾತನಾಡುತ್ತೇನೆ. ರಾಮ, ದಾಶರಥೆ, ವೀರ, ನಿನ್ನ ಅದ್ಭುತವಾದ ಪರಾಕ್ರಮವು ಎಲ್ಲೆಡೆಯೂ ಕೇಳಿ ಬರುತ್ತಿದೆ. ತಾಟಕ ಒದಗಿ ಬದಲ್ಗೊಂಡು ಇತ್ತೀಚೆಗೆ ಮಾಡಿದ ಶಿವಧನುರ್ಭಂಗದವರೆಗೂ ನಿನ್ನ ಸಕಲ ಕಾರ್ಯಗಳನ್ನು ನಾನು ಕೇಳಿದ್ದೇನೆ. ಮುನೀಂದ್ರ ಭಾರ್ಗವರಾಮ, ತಾವು ಮಹಾತಪಸ್ವಿಗಳು, ಮಹಾಪರಾಕ್ರಮಶಾಲಿಗಳು ಎಂದು ನಾನು ಸಹ ಕೇಳಿದ್ದೇನೆ. ನಾನು ನಿನ್ನ ಪ್ರಶಂಸೆಯನ್ನು ಕೇಳಲು ಬಂದಿಲ್ಲ. ನಾನು ಹೇಳುವುದಷ್ಟನ್ನು ಮಾತ್ರ ನೀನು ಕೇಳು. ರಾಮ, ಅದ್ಭುತವಾದ, ಪರಾಕ್ರಮವಾದ, ಇತರರಿಗೂ ಊಹಿಸಲು ಅಶಕ್ಯವಾದ ಮಹಾಶಿವಧನಸ್ಸನ್ನೇ ನೀನು ಮುರಿದಿರುವೆ. ಅದನ್ನು ಕೇಳಿ ಮತ್ತೊಂದು ಶುಭಕರ ಧನಸ್ಸನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿದ್ದೇನೆ. ಇದೇ ಆ ಘೋರ ರೂಪಿಯಾಗಿರುವ ಮಹಾಧನಸ್ಸು. ಮಹಾಮಹಿಮನಾದ ಜಮದಗ್ನಿಯಿಂದ ಪ್ರಾಪ್ತವಾದುದು. ನೀನು ಈ ಮಹಾಧನಸ್ಸಿನ ಮೌರ್ಯವನ್ನು ಬಿಗಿದು ಬಾಣವನ್ನು ಸಂಯೋಜಿಸು. ಈ ಮೂಲಕವಾಗಿ ನಿನ್ನಲ್ಲಿರಬಹುದಾದ ಪರಾಕ್ರಮವನ್ನು ತೋರಿಸು. ರಾಮ, ನೀನು ಈ ಧನಸ್ಸನ್ನು ಹಿಡಿದು ಬಾಣವನ್ನು ಹೂಡಿ ನಿನ್ನಲ್ಲಿರಬಹುದಾದ ಶಕ್ತಿಯನ್ನು ತೋರಿಸಿದರೆ ನಾನು ನಿನಗೆ ವೀರರು ಪ್ರಶಂಸಿಸುವ ದ್ವಂದ್ವ ಯುದ್ಧವನ್ನು ಕೊಡುತ್ತೇನೆ. ಬೇಡಿ ಬೇಡಿ. ಮಹಾಮಹಿಮರಾದ ತಾವು ಭಾರ್ಗವ ವಂಶದಲ್ಲಿ ಹುಟ್ಟಿ ಇನ್ನೆಂದೂ ಶಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ಇಂದ್ರನ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ನಿಮ್ಮ ಶಸ್ತ್ರಾಸ್ತ್ರವೆಲ್ಲವನ್ನು ಅಲ್ಲಿಯೇ ಬಿಟ್ಟು ಬಂದಿರುವಿರಿ. ಧರ್ಮಪರರಾದ ತಾವು ಕ್ಷತ್ರಿಯ ವಂಶವನ್ನೇ ನಾಶ ಮಾಡಿ ಅವರಿಂದ ವಶಪಡಿಸಿಕೊಂಡ ಭೂಮಂಡಲವನ್ನೇ ಅಗಸ್ತ್ಯರಿಗೆ ನೀವು ದಾನವಾಗಿ ಕೊಟ್ಟಿರುವಿರಿ. ಅವರಿಂದ ಸಂಪಾದಿಸಿದ್ದ ಭೂಮಂಡಲವನ್ನು ಕಶ್ಯಪರಿಗೆ ದಾನ ಮಾಡಿ ನೀವು ಅಲ್ಲಿದ್ದ ಬಹುದೂರ ಪ್ರಯಾಣವನ್ನು ಬೆಳೆಸಿ ಮಹೇಂದ್ರ ಪರ್ವತದಲ್ಲಿ ನೆಲೆಸಿರುವಿರಿ. ಶಾಂತ ಮನಸ್ಕರಾದ ತಾವು, ತಪಸ್ಮರಣೆಯಲ್ಲಿಯೇ ಇರುವಂತಹ ತಾವು ಇಂದ್ರನ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಶಸ್ತ್ರಾಸ್ತ್ರ ಧಾರಣೆ ಮಾಡಿ ಈ ದಿನ ನಮ್ಮನ್ನು ನಾಶಪಡಿಸಲು ಹೊಸಕ ಬರ್ತಿದ್ದೀರಲ್ಲ. ಈಗ ನೀವು ರಾಮನನ್ನು ದ್ವಂದ್ವ ಯುದ್ಧಕ್ಕೆ ಕರೆದು ಅವನೇನಾದರೂ ನಿಮ್ಮಿಂದ ಹತನಾದನೆಂದರೆ ನಾವು ಯಾರೂ ಬದುಕುಳಿಯುವುದಿಲ್ಲ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ಈ ನಿನ್ನ ವ್ಯರ್ಥವಾದ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು ನಿಶ್ಚಯಿಸಿದ್ದನ್ನು ಸಾಧಿಸದೆ ಬಿಡುವುದಿಲ್ಲ. ನನ್ನ ಮತ್ತು ನಿನ್ನ ಮಗ ರಾಮನ ನಡುವೆ ನಡೆಯುವ ಯಾವ ವಿಚಾರಕ್ಕೂ ನೀನು ಮಧ್ಯಪ್ರವೇಶಬೇಡ. ಗೌರವಿದು.
ರಾಮ ರಾಮ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.